ನಮಸ್ಕಾರ ಸ್ನೇಹಿತರೆ, ನೀವು ನರೇಗಾ ಅಥವಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಹಾಗಾದರೆ ಈ ವಿಡಿಯೋ ನಿಮಗೆ ಅತ್ಯಂತ ಮುಖ್ಯವಾಗಲಿದೆ. ಹೌದು, ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇತಿಹಾಸದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ಮಾಡಿದೆ. ಹಳೆಯ ನರೇಗಾ ಯೋಜನೆ ಇನ್ನು ಮೇಲೆ ಸಿಗೋದಿಲ್ಲ. ವಿಕಸಿತ ಭಾರತ ಜಿ ರಾಮಜಿ ಕಾಯ್ದೆ ಅಡಿಯಲ್ಲಿ ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡಿದೆ. ಈ ಹೊಸ ಯೋಜನೆಯಿಂದ ನಿಮಗೆ ಹಳೆಯ ಜಾಬ್ ಕಾರ್ಡ್ ಏನಾಗುತ್ತಿವೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮೊದಲು ವರ್ಷಕ್ಕೆ ಕೇವಲ 100 ದಿನಗಳ ಕಾಲ ಮಾತ್ರ ಕೆಲಸ ಸಿಗುತ್ತಿತ್ತು. ಈಗ ಹಾಗಲ್ಲ, ನಿಮಗೆ ಇನ್ನು ಮುಂದೆ 125 ದಿನಗಳ ಕಾಲ ಗ್ಯಾರಂಟಿ ಉದ್ಯೋಗ ಸಿಗುತ್ತದೆ. ಇದರಿಂದ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ. ಇನ್ನು ಮುಂದೆ ನಿಮ್ಮ ಹೊಸ ಸ್ಮಾರ್ಟ್ ಕಾರ್ಡ್ ಮೇಲೆ ಹಳೆಯ ಪೇಪರ್ ಜಾಬ್ ಕಾರ್ಡ್ಗಳ ಜಾಗದಲ್ಲಿ ಹೊಸ ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ. ಅಷ್ಟೇ ಅಲ್ಲ, ಇನ್ನು ಮೇಲೆ ಕಳ್ಳ ಸಹಿ ಅಥವಾ ನಕಲಿ ಹಾಜರಾತಿ ಹಾಕಲು ಬರುವುದಿಲ್ಲ. ಮೊಬೈಲ್ ಆ್ಯಪಿನಲ್ಲಿ NMS ಮೂಲಕ ಗುರುತಿಸುವುದು ತಂತ್ರಜ್ಞಾನ ಫೇಸ್ ರೆಕಗ್ನಿಷನ್ ಬಳಸಿ ದಿನಕ್ಕೆ 2 ಬಾರಿ ಅಟೆಂಡೆನ್ಸ್ ತೆಗೆದುಕೊಳ್ಳಲಾಗುತ್ತದೆ. ಇದರಿಂದ ನಿಜವಾಗಿ ಕೆಲಸ ಮಾಡುವವರಿಗೆ ತಕ್ಷಣ ಹಣ ಸಿಗುತ್ತದೆ. ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುತ್ತವೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡಲಾಗುವುದು. ಗಾಬರಿಯಾಗಬೇಡಿ. ನೀವು ಈಗಾಗಲೇ ನಿಮ್ಮ ಜಾಬ್ ಕಾರ್ಡ್ KYC ಮಾಡಿಸಿದ್ದರೆ ನಿಮ್ಮ ಹಳೆಯ ಕಾರ್ಡ್ ಚಾಲ್ತಿಯಲ್ಲೇ ಇರುತ್ತದೆ. ಆದರೆ KYC ಮಾಡಿಸದಿದ್ದರೆ ತಕ್ಷಣ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ಅದರ ಲಿಂಕ್ ಮಾಡಿಸಿ. ಇಲ್ಲದಿದ್ದರೆ ಕೆಲಸ ಸಿಗುವುದು ಕಷ್ಟವಾಗಬಹುದು. ಹೊಸ ನಿಯಮದ ಪ್ರಕಾರ ಕೂಲಿ ಹಣ ವಿಳಂಬವಾಗುವುದನ್ನು ತಡೆಯಲು ತಂತ್ರಜ್ಞಾನದ ಮೂಲಕ ನವೀಕರಿಸಲಾಗಿದೆ. ನೀವು ಕೆಲಸ ಮಾಡಿದ 15 ದಿನಗಳ ಒಳಗಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತದೆ. ಸ್ನೇಹಿತರೆ, ನಿಮ್ಮ ಹಳ್ಳಿಗಳಲ್ಲಿ ಈಗಾಗಲೇ KYC ಪ್ರಕ್ರಿಯೆ ಶುರುವಾಗಿದೆಯೇ? ನಿಮ್ಮ ಜಾಬ್ ಕಾರ್ಡ್ KYC ಆಗಿದೆಯೋ ಇಲ್ಲವೋ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಗ್ರಾಮೀಣ ಭಾಗದ ಜನರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇಂತಹುದೇ ಉಪಯುಕ್ತ ಮತ್ತು ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.